मुक्तिदातर्य ज्ञानदासाधकस्य सा ज्ञानेश्वरी जनाः पातु योगिध्येया सरस्वती। ज्ञानेश्वरी जनाः पातु योगिध्येया सरस्वती। ओम गम गणपतये नमः। ओम द्राम दत्तात्रेयाय नमः। ओम श्री आचार्य शंकर गुरुभ्यो नमः। ओम श्री सपरिवार शांतिका परमेश्वरी नमो नमः। ಅತ್ಯಂತ ಆನಂದವಾಗ್ತಾ ಇದೆ. ತುಂಬಾ ಸುಂದರವಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ಸಾಣಿ ಅಮ್ಮ ಎಂಬಂತಹ ಹೆಸರಿನಿಂದಲೇ ಪ್ರಸಿದ್ಧವಾಗಿ ಸರ್ವರನ್ನು ಕೂಡ ಹರಿಸುತ್ತಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯಮ್ಮನವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈಗ ಇಲ್ಲಿ ನೆರವೇರಿದೆ. 70 ವರ್ಷಗಳು ಸಂದು ಎಂಬುವಂಥದ್ದು ನಮ್ಮೆಲ್ಲರ ಕಲ್ಪನೆ. ನಮ್ಮ ಪ್ರಧಾನ ವೈದಿಕರು ಹೇಳ್ತಾ ಇದ್ರು, ಪ್ರಾಯಶಃ 300 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಇತಿಹಾಸ ಈ ಸ್ಥಳಕ್ಕಿದೆ ಅಂತ ಹೇಳಿ. ಆದರೆ ಆ ತಾಯಿ ಯಾವ ರೀತಿಯಾಗಿ ನೆಲೆಸಿ ಎಲ್ಲ ಭಕ್ತರನ್ನ ಅನಗಿಸುತ್ತಿದ್ದಾಳೆ ಎಂಬುವಂಥದ್ದು ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಬಂದಾಗಲೇ ಗೊತ್ತಾಗ್ತಕ್ಕಂಥದ್ದು. ತಾಯಿ ಇಲ್ಲಿ ನೆಲೆ ನಿಂತ ಮೇಲೆ ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದಷ್ಟೇ ಅಲ್ಲ, ತನ್ನ ಸ್ಥಳವನ್ನು ಕೂಡ ಅಭಿವೃದ್ಧಿಪಡಿಸಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸಿ ಅವರಿಗೆ ಅನುಗ್ರಹಿಸಿ ಸುಖ ಶಾಂತಿ ಸಮೃದ್ಧಿಗಳನ್ನ ನೀಡಿ ನಮ್ಮೆಲ್ಲರೂ ಕೂಡ ಆ ತಾಯಿ ಹರಿಸ್ತಾ ಇದ್ದಾಳೆ. ಅಂಥ ತಾಯಿಯ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಇದೀಗ ಇಲ್ಲಿ ನೆರವೇರ್ತಾ ಇದೆ. ನಿನ್ನೆಯಿಂದ ಶುರುವಾದಂತಹ ಕಾರ್ಯಕ್ರಮ 11ನೇ ತಾರೀಕುವರೆಗೆ ಇಲ್ಲಿ ನಡೆಯಲಿಕ್ಕಿದೆ. ನಾಳೆ ನಾಡ್ದು ಆಚೆ ನಾಡ್ದು ಎಲ್ಲವೂ ಕೂಡ ವೈವಿಧ್ಯಮಯವಾಗಿ ಆ ತಾಯಿ ನಡೆಸ್ಕೊಡ್ತಾ ಇದ್ದಾಳೆ. ಪ್ರಾಯಶಃ ಈ ಕ್ಷೇತ್ರದ ಅರ್ಚಕ ವಹಿಸಿದಂತಹ ಶ್ರೀಯುತ ಗುರುನಾಥನವರು ಯಾವ ಒಂದು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಪ್ರಾಯಶಃ ಆ ತಾಯಿ ಈಡೇರಿಸಿಕೊಡ್ತಾ ಇದ್ದಾರೆ. ನಮಗೂ ಕೂಡ ಕಲ್ಪನೆ ಇರೋದಿಲ್ಲ, ನಾವಿದು ಬರ್ತೇವೆ ಪ್ರತಿಷ್ಠೆ ಮಾಡ್ತೇವೆ ಅಂತ ಹೇಳಿ. ಕೆಲ ದಿನಗಳ ಹಿಂದೆ ಶ್ರೀಯುತ ವಿನಾಯಕ್ ಶೆಟ್ಟರು ನಮ್ಮ ಕಮಿಟಿಯವರು ಕರ್ಕೊಂಡು ಬಂದರು ಮಠಕ್ಕೆ. ಸ್ವಾಮೀಜಿ ಬರಬೇಕು ಅಂತ ಹೇಳಿ. ಕಷ್ಟ ಇದೆ, ಮಠದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನೋಡೋಣ, ತಾಯಿಯ ಸಂಕಲ್ಪದಿಂದ ಬರ್ತೇವೆ, ಹೆಸರು ಹಾಕೋದು ಬೇಡ ಅಂತ ಹೇಳಿದ್ವಿ ಅವರಿಗೆ. ಪ್ರಾಯಶಃ ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೆಸರು ಹಾಕ್ತೇ ಪತ್ರಿಕೆ ಮಾಡ್ಕೊಂಡು ಬಂದ್ರು. ಸ್ವಾಮೀಜಿ ನೀವು ಹೇಳ್ದಂಗೆ ಹೆಸರು ಹಾಕಲಿಲ್ಲ ಪತ್ರಿಕೆಯಲ್ಲಿ, ಆದ್ರೆ ನೀವು ಬಂದ ಚೆನ್ನಾಗಿತ್ತು ಅಂತ ಹೇಳಿ ಪ್ರೀತಿಯಿಂದ ಕರೆದು. ಪ್ರಾಯಶಃ ಅವರ ಪ್ರೀತಿಯ ಕರೆ ಎಷ್ಟು ಮಧುರವಾಗಿತ್ತು ಬಿಟ್ರೆ ಆವಾಗ ಅನಿಸ್ತಾ ಇತ್ತು, ಸಾಣಿ ಅಮ್ಮನೇ ನನ್ನ ಕರೀಲಿಕ್ಕೆ ಬಂದಿದ್ದಾಳೆ ಮಠಕ್ಕೆ ಅಂತ ಹೇಳಿ. ಆಯ್ತು, ಹಾಗಾಗಿ ಇವತ್ತೊಂದು ಬರುವ ಸುಯೋಗ ನಮ್ಗೆ ಸಿಕ್ತು. ತುಂಬಾ ಸಂತೋಷದಿಂದ ಬಂದ್ವಿ, ತಾಯಿಯ ದರ್ಶನ ಪಡೆದ್ವಿ, ಪ್ರತಿಷ್ಠೆ ಮಾಡಿದ್ವಿ, ಆನಂದವನ್ನ ಅನುಭವಿಸಿದ್ವಿ. ಪ್ರಾಯಶಃ 15 ವರ್ಷಗಳ ಹಿಂದೆ ನಮ್ಮ ಯೋಗ ಸಂಘದ ಕಾರ್ಯಕ್ರಮ ಇಲ್ಲೇ ಆಗಿದೆ. ಅವಾಗ ನಾವು ಇಲ್ಲೇ ಬಂದಿದ್ವಿ. ಅನಂತರ ಇಲ್ಲಿ ಬರುವಂತಹ ಯೋಗ ಪ್ರಾಯಶಃ ನಮಗೆ ಸಿಕ್ಕಿರಲಿಲ್ಲ. ಆದ್ರೆ ಪುನಃ ಇವತ್ತು ಆ ಯೋಗ ಪ್ರಾಪ್ತವಾಗಿದೆ, ನಾವಿಲ್ಲಿ ಬಂದಿದ್ದೇವೆ. ಮೊದಲ ಪ್ರತಿಷ್ಠಾ ಕಾರ್ಯಕ್ರಮ ಇವತ್ತು ಇಲ್ಲಿ ನೆರವೇರ್ತಾ ಇದೆ. ಪ್ರತಿಷ್ಠಾ ಅರ್ಥ ಏನು ಎಂಬುವಂತಹದ್ದು ಸಹಜವಾಗಿ ಬರ್ತಕ್ಕಂತಹ ಪ್ರಶ್ನೆ. ಸರ್ವ ವ್ಯಾಪಕನಾದಂತಹ ಪರಮಾತ್ಮನನ್ನ ಒಂದು ಕಡೆ ಸ್ಥಿರೀಕರಿಸಿ ಪೂಜೆ ಮಾಡಿ ಅನುಗ್ರಹ ಪಡೆಯುವ ಕಾರ್ಯಕ್ರಮಕ್ಕೆ ನಾವು ಪ್ರತಿಷ್ಠಾ ಅಂತ ಹೇಳಿ ಕರೀತೇವೆ. ಯೋಗ ಸೂತ್ರಕಾರರು ಅಹಿಂಸಾ ಪ್ರತಿಷ್ಠಾಯಾಮ್ ಎಂಬಂತಹ ತಮ್ಮ ಪ್ರತಿಷ್ಠಾ ಸೂತ್ರದ ಚಿಂತನೆಯಲ್ಲಿ ಎಲ್ಲಿ ಪರಮಾತ್ಮ ನೆಲೆ ನಿಲ್ತಾನೋ ಅಲ್ಲಿ ಅಹಿಂಸೆ ತನ್ನಿಂತಾನೇ ನಿರ್ಮಾಣವಾಗ್ತದೆ. ಎಲ್ಲಿ
ಪರಮಾತ್ಮ ನಿಲ್ಲಿರ್ತಾನೋ ಅಲ್ಲಿ ಪ್ರೀತಿ ವಾತ್ಸಲ್ಯಗಳು ತನ್ನಿಂತಾನೇ ಜಾಸ್ತಿ ಆಗ್ತಾ ಹೋಗ್ತವೆ. ಎಲ್ಲಿ ಪರಮಾತ್ಮ ವಾಸಿಸ್ತಾನೋ ಅಲ್ಲಿ ಅಭಯ ಮತ್ತು ಆಯುಷ್ಯ ಆರೋಗ್ಯಗಳು ತನ್ನಿಂತಾನೇ ಸಿದ್ಧಿಸ್ತಾ ಹೋಗ್ತವೆ ಎಂಬಂತಹದ್ದು ಯೋಗ ಸೂತ್ರಕಾರರ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಪ್ರಾಯ ನಮ್ಮಲ್ಲಿ ಭಗವಂತನ ನಿವಾಸವಾಗಬೇಕು. ಆ ನಿವಾಸದಿಂದ ನಮ್ಮ ಸಕಾರಾತ್ಮಕ ಶಕ್ತಿಗಳು ಬೆಳೆಯಬೇಕು. ತನ್ಮೂಲಕ ನಾವು ಜೀವನದಲ್ಲಿ ಉತ್ತುಂಗವನ್ನು ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಪ್ರಾಚೀನ ಋಷಿಮುನಿಗಳು ಸರ್ವವ್ಯಾಪಕನಾದಂತಹ ಪರಾಶಕ್ತಿಯನ್ನ ಮೂರ್ತಿ ರೂಪದಲ್ಲಿ ಒಂದು ಕಡೆ ಕ್ರೋಢೀಕರಿಸಿ ಆರಾಧನೆ ಮಾಡುವಂತಹ ಒಂದು ಕ್ರಮವನ್ನ ನಾವು ನೋಡ್ತಾ ಬಂದಿದ್ದೇವೆ. ಅದೇ ಕ್ರಮದಲ್ಲಿ ಸಾಣಿಯವರ ಪ್ರತಿಷ್ಠೆಯು ಕೂಡ ಆಗಿದೆ ಎಂಬಂಥದ್ದು ನಮ್ಮ ವಿಶ್ವಾಸ. ಇಲ್ಲೊಂದು ದೊಡ್ಡ ಕೆರೆ ಇತ್ತಂತೆ, ಕೆರೆಯಲ್ಲಿ ಈ ಮೂರ್ತಿ ಸಿಕ್ಕಿದೆ ಎಂಬಂತಹದ್ದು ನಾನು ಹಿಂದೆ ಕೇಳಿದ್ದೆ. ಅದು ಎಷ್ಟು ಖರೆ ಎಷ್ಟು ಅಸತ್ಯ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಯಾವುದೋ ಒಂದು ಶಕ್ತಿಗೆ ಮನಸ್ಸಿಗೆ ಅನಿಸ್ತಂತ ಅನಿಸ್ತು. ಪ್ರಾಯಶಃ ಆ ಭಗವಂತನಿಗೆ ಅನಿಸ್ತು, ನಾನು ಇಲ್ಲಿ ನೆಲೆಯಲೇಬೇಕು, ಅಷ್ಟೆಲ್ಲ ನೆಲೆ ನಿಂತು ಇಲ್ಲಿದ್ದವರೆಲ್ಲರೂ ಕೂಡ ಉದ್ಧರಿಸಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ತಾಯಿಯೇ ಸ್ವಯಂವರನೇ ಇಲ್ಲಿ ಬಂದು ಇಲ್ಲಿ ನೆಲೆ ನಿಂತು ನಿಮ್ಮೆಲ್ಲರ ಸೇವೆಯನ್ನ ಪಡೆದು ಇವತ್ತು ನಮ್ಮೆಲ್ಲರೂ ಕೂಡ ಅನುಗ್ರಹ ಪಡಿಸುತ್ತದೆ ಬಿಟ್ರೆ ಪ್ರಾಯಶಃ ನಮಗಿಂತ ಭಾಗ್ಯವಂತರು ಯಾರು. ಹೀಗಾಗಿ ಆ ಜಗದಂಬೆಯನ್ನ ನಾವು ಎಲ್ಲರೂ ಕೂಡ ಮನಸ್ಸ ಸ್ಮರಿಸೋಣ, ಮನಸ್ಸ ನಮಿಸೋಣ, ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಪ್ರಾಯಶಃ ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಸೇರ್ತೇವೆ, ಪೂಜೆ ಪುನಸ್ಕಾರ ಮಾಡ್ತೇವೆ. ನಾವು ಸೇರುವಾಗ ಇವರು ನಮ್ಮವ ಅವನು ಬೇರೆಯವ ಅಂತ ಭಾವನೆಯನ್ನು ಬಿಟ್ಬಿಡ್ತೇವೆ. ಯಾಕೆ? ಯಾವ ಸಾನ್ನಿಧ್ಯದಲ್ಲಿ ದೈವತ್ವವಿರ್ತದೆಯೋ ಅಲ್ಲಿ ಯಾವುದೇ ರೀತಿಯ ಮತಭೇದ, ಜಾತಿ ಭೇದ, ವೈಷಮ್ಯತೆ ಇರುವುದಿಲ್ಲ. ಎಲ್ಲರೂ ಕೂಡ ಶ್ರದ್ಧೆ ನಾವು ತಾಯಿಯ ಸನ್ನಿಧಿಯಲ್ಲಿ. ಅಲ್ಲಿ ಯಾವುದೇ ಜಾತಿ ಪಾತ್ರ ನೋಡುವುದಿಲ್ಲ, ಶತ್ರು ಮಿತ್ರ ನೋಡುವುದಿಲ್ಲ. ನಾವೆಲ್ಲರೂ ಕೂಡ ಸಮಾನರಾಗಿ ಆ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಬರ್ತೇವೆ. ಎಲ್ಲಿ ಸಮಾನತೆ ಇರ್ತಿದೆಯೋ ಅಲ್ಲೇ ಭಗವಂತತ್ವ ವ್ಯಾಪಕವಾಗಿರುತ್ತೆ ಎಂಬುದನ್ನು ಸತ್ಯವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಾಯಶಃ ಊರಿನಲ್ಲಿರ್ತಕ್ಕಂಥ ದ್ವೇಷ ಮತ್ಸರಿಗಳು ತನ್ನಿಂತಾನೇ ಕಳೆಯಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮಕ್ಕಳನ್ನು ನೋಡ್ಕೊಳ್ಳುವಂತ ಆಗ್ಬೇಕು. ಆ ನೋಡ್ಕೊಳ್ಬೇಕಾದ ಒಂದು ಸ್ಥಾನ ನಿರ್ಮಾಣವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಯಶಃ ನಮ್ಮ ಹಿರಿಯರು ಎಂಥ ದೇವಸ್ಥಾನದ ಪರಿಕಲ್ಪನೆಯನ್ನ ತಂದ್ರು ಏನು. ಪ್ರಾಯಶಃ ಇಂಥ ದೇವಸ್ಥಾನದ ಪರಿಕಲ್ಪನೆ ಇಲ್ಲದೆ ಇದ್ಬಿಟ್ರೆ ಶತ್ರುಗಳಿದ್ದವರು ಶತ್ರುಗಳಾಗಿ ಇರ್ತಿದ್ರು ಏನು, ಅವ್ರ ಮುಖ ಇವ್ರ ಮುಖ ನೋಡ್ತಿದ್ರು ಹಾಗೆ ಇರ್ತಿದ್ರು ಏನು. ಆದ್ರೆ ಇಂಥ ದೇವಾಲಯಗಳಿರೋದ್ರಿಂದ ನಾವೇನೋ ಕೂಡ ಉತ್ಸವಗಳಲ್ಲಿ ಸೇರ್ತೇವೆ, ಸೇರ್ಕೊಂಡು ನಮ್ಮ ಮಕ್ಕಳನ್ನು ನೋಡ್ಕೊಳ್ತೇವೆ, ನಗ್ತೇವೆ, ಮಾತಾಡ್ತೇವೆ. ತನ್ನ ಮೂಲಕ ನಾವು ನಮ್ಮಲ್ಲಿರ್ತಕ್ಕಂಥ ದ್ವೇಷ ಅಸೂಯಾಗಳನ್ನು ಮರೆತು ನಾವೆಲ್ಲರೂ ಕೂಡ ಮಿತ್ರತೆ ಪುನಃ ಮುಂದುವರಿತೇವೆ. ಪ್ರಾಯಶಃ ಇಂಥ ದೇವಸ್ಥಾನಗಳೇ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿವೆ. ಈ ನಿಟ್ಟಿನಲ್ಲಿ ಪ್ರಾಯಶಃ ಇಂಥ ದೇವಸ್ಥಾನಗಳು ನಮ್ಮೆಲ್ಲರೂ ಕೂಡ ಒಂದುಗೂಡಿಸುವಂತಹ ಶಕ್ತಿಯಾಗಿ ಎಂಬುದನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕು, ಅದನ್ನ ನಾವು ತಿಳ್ಕೊಳ್ಳೇಬೇಕು. ಆದರೆ ನಮ್ಮ ಗುರುಗಳು ಮಾತನಾಡಿದ್ರು, ದೇವಸ್ಥಾನಗಳು ಕೇವಲ ನಮ್ಮ ಮೈತ್ರಿ ಭಾವನೆ ಬೆಳೆಸಲಿಕ್ಕೆ ಸಾಧನೆ ಅಷ್ಟೇ ಆಗಿರಬಾರ್ದು, ನಮ್ಮ ಗಂಡಿಗೂ ಕೂಡ ಅಂತ ಒಂದು ಸಾಧ್ಯತೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ನಿಮ್ಗೊಂದು ಹಾಡು ಗೊತ್ತಿರ್ಬೋದು, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಲ್ವಾ. ನಮ್ಮ ಮನೆಯೇ ಮಂತ್ರಾಲಯವಾಗಬೇಕು, ನಮ್ಮ ಮನಸ್ಸು ದೇವಾಲಯವಾಗಬೇಕು. ಅಲ್ಲಿ ಪ್ರೀತಿ ವಿಶ್ವಾಸ ಅಂತ ದೇವರು ಇರ್ಬೇಕಲ್ವಾ. ಯಾವಾಗ ಆ ರೀತಿಯ ಚಿಂತನೆ ನಾವು ಒಲಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಹೋಗ್ತೇವೆ, ಆವಾಗ ನಾವು ಮಿತ್ರರು ಯಾರು ಶತ್ರುಗಳು ಯಾರು ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ನಾವೇ. ಈ ರೀತಿಯಿಂದ ನಾವು ಬದುಕ್ತಾ ಹೋಗ್ತೇವೆ. ಅದಕ್ಕೆ ನಮ್ಮ ಹಿರಿಯರು ಕೂಡ ಹೇಳ್ತಾರೆ, ದೇವೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಅಂತ ಹೇಳಿ. ಈ ದೇಹವೇ ದೇವಾಲಯ, ಇಲ್ಲಿರ್ತಕ್ಕಂಥ ಜೀವವೇ ಶಿವ ಭಗವಂತ ಪರಮಾತ್ಮ ಅಂತ ಹೇಳಿ. ಯಾವಾಗ ಈ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕ ಜೀವವೇ ಶಿವ ಎಂಬಂತ ಭಾವನೆಯಿಂದ ನಾವು ಜೀವನ ಸಾಗಿಸ್ತಾ ಹೋಗ್ತೀವೋ ಆವಾಗ ನಮಗೆ ಮಿತ್ರರಲ್ಲಿ ಶತ್ರುಗಳಲ್ಲಿ ಎಲ್ಲರೂ ಕೂಡ ಒಂದೇ ಒಂದು ಭಾವನೆಯಿಂದ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಅಂತ ಭಾವನೆಯನ್ನ ಬೆಳಗಿಸಿಕೊಳ್ಳುವ ಅನಿವಾರ್ಯತೆ ಇವತ್ತು ನಮಗೆಲ್ಲರೂ ಕೂಡ ಇದೆ. ಇವತ್ತು ನಾವು ಯಾವುದೋ ಒಂದು ನಿಟ್ಟಿನ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಕೆಲವರಿಗೆ ಅಧಿಕಾರದ ಆಸೆ, ಕೆಲವರಿಗೆ ಹಣದ ಆಸೆ, ಕೆಲವರಿಗೆ ವಿದ್ಯಾವಂತಿಕೆಯ ಆಸೆ,
ಕೆಲವರಿಗೆ ಸ್ಥಾನಮಾನದ ಆಸೆ ಇದೆಯೋ ಅಷ್ಟು ಬದುಕಿಗೆ ಪೂರ್ಣತೆ ತನ್ನಿಂದಾನೆ ಬರ್ತಾ ಹೋಗ್ತದೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾವು ಎಷ್ಟು ಜನರಿಗೆ ಸಂತೋಷ ಪಡ್ತೀವಿ ಅನ್ನೋದು ಮುಖ್ಯವಲ್ಲ, ನಾವು ಸಂತೋಷವಾಗಿದ್ದೇವೆ ಇದು ಮುಖ್ಯ ಅಂತ ಹೇಳಿ. ಇವತ್ತು ಪ್ರಾಯಶಃ ಅನೇಕರು ಸಂತೋಷ ಪಡಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ಮಾತ್ರ ಸಂತೋಷವಾಗಿಲ್ಲ. ಯಾರು ಸಂತೋಷವಾಗಿಲ್ವೋ ಅವ್ರು ಸಂತೋಷ ಕೊಡುವಂತ ಪ್ರಯತ್ನದಲ್ಲಿ ಹೋದ್ರೆ ಅವ್ರು ಜನರು ಸಂತೋಷರಾಗ್ತಾರೆ ಅಂತ ನನ್ನ ದೊಡ್ಡ ಪ್ರಶ್ನೆ ಇವತ್ತು ನಮ್ಮ ಎಲ್ಲರ ಮೇಲೆ ಇದೆ. ನಾವೇ ಸಂತೋಷ ಇಲ್ಲದೆ ಹೋಗ್ಬಿಟ್ರೆ ಇನ್ನೊಂದು ನಾವು ಸಂತೋಷ ಕೊಡಲಿಕ್ಕೆ ಸಾಧ್ಯವಿದೆಯೇ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಮೊದಲು ನಾವು ಸಂತೋಷ ಆಗಿರ್ಬೇಕು, ಆಮೇಲೆ ನಾವು ಇದರಿಗೆ ಸಂತೋಷವನ್ನು ಕೊಡ್ಬೋದು. ನನ್ನದೇ ಹಣ ಇಲ್ಲ, ನಾನು ಹಣ ಹಂಚ್ತೀನಿ ತೊಗೊಳ್ಬಿಟ್ರೆ ಏನಾಗ್ತದೆ? ಆದ್ರೆ ಇರ್ತಕ್ಕಂಥವ ನಾನು ದುಃಖದಲ್ಲಿ ಇದ್ದು ಇನ್ನೊಬ್ಬರು ಸಂತೋಷ ಹಂಚಿರ್ಲಿಕ್ಕೆ ಹೇಗೆ ಸಾಧ್ಯವಿಲ್ವೋ ಆ ನಿಟ್ಟಿನಲ್ಲಿ ಪ್ರಾಯಶಃ ಇವತ್ತು ನಾವು ಸಂತೋಷವಾಗಿಲ್ಲ. ನಮ್ಮ ಜೀವನದಲ್ಲಿ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾನೆ, ನನಗೆ ಎಲ್ಲವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಎಂಬಂತ ಕೃತಜ್ಞತೆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಯಾವಾಗ ಆ ಕೃತಜ್ಞತೆ ಭಾವನೆಯನ್ನು ಬೆಳೆಸ್ಕೊಂಡು ನಾವು ಜೀವನದಲ್ಲಿ ಇತರೆಯೂ ಕೂಡ ಸಂತೋಷಪಡಿಸಿ ಹೋಗ್ತೇವೋ ಆವಾಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಷ್ಟೇ ಅಲ್ಲ, ನಾವು ಸಂತೋಷವನ್ನು ಹಂಚುತ್ತಾ ಅವರಿಗೂ ಕೂಡ ಸಂತೋಷವನ್ನಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಾಯಃ ನಮ್ಮಲ್ಲಿ ಭಗವತ್ ತತ್ವವನ್ನು ನಾವು ತಿಳ್ಕೊಳ್ಳೋಣ, ಆದಷ್ಟು ಭಗವತ್ ಚಿಂತನೆಯನ್ನು ಮಾಡೋಣ, ಆದಷ್ಟು ದೈವಿಕ ಚಿಂತನೆಯಲ್ಲಿ ನಮ್ಮ ಬದುಕನ್ನ ಸಾಧಿಸಲು ಹೇಳಿಕೆ ಬಯಸ್ತಾ ಇದ್ದೇವೆ. ಪ್ರಾಯಃ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಇವತ್ತು ಸಮಯದ ಕೊರತೆ ತುಂಬಾ ಇದೆ. ಇವತ್ತು ನಾವು ಧರ್ಮ ಮಾಡಿ ದೇವರಿಗೆ ಕೆಲಸ ಮಾಡಿ ದೇವರ ಸ್ಮರಣೆ ಮಾಡಿ ಅಂತ ಬಿಟ್ರೆ ನಮ್ಮಿಂದ ಬರ್ತಕ್ಕಂಥ ಒಂದೇ ಒಂದು ಉತ್ತರ, ನೋ ಟೈಮ್. ಸ್ವಾಮೀಜಿ ನಮಗೆ ಟೈಮೇ ಇಲ್ಲ, ನಮಗೆ ಸಮಯವೇ ಇಲ್ಲ, ನಮಗೆ ಅವಕಾಶವೇ ಇಲ್ಲ ಅಂತ ಅದನ್ನ ಸಹಜವಾಗಿ ನಾವು ಹೇಳ್ತಾ ಬಿಡ್ತೇವೆ. ಅಂತವ್ರು ಮೊಬೈಲ್ ಅನ್ನು ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಅವ್ರಿಗೆ ಕೇಳ್ಬೇಕು, ನೀವು ಟಿವಿ ನೋಡ್ತಾ ಇದ್ರಲ್ಲ, ಮೊಬೈಲ್ ನೋಡ್ತಾರೆ, ಯಾಕೆ? ಟೈಮೇ ಪಾಸ್ ಆಗ್ತಿಲ್ಲ. ನೋಡಿ, ಒಳ್ಳೆ ಮಾಡು ಅಂತ ಹೇಳಿದ್ರೆ ನೋ ಟೈಮ್ ಅಂತ ಹೇಳ್ತೇವೆ, ಮೊಬೈಲ್ ಟಿವಿ ನೋಡ್ತೇವೆ, ಯಾಕೆ ನೋಡ್ತಿದ್ರೆ ಕೇಳಿದ್ರೆ ಟೈಮೇ ಪಾಸ್ ಆಗ್ತಿಲ್ಲ ಅಂತ ಹೇಳ್ತೇವೆ. ಎಷ್ಟು ವಿಷಮತೆಯಿಂದ ನಾವು ಬದುಕ್ತಾ ಇದ್ದೀವಲ್ಲ ಇವತ್ತು. ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ತಿದ್ದೀವಿ ಅನ್ಬೋದು. ನಮ್ಮ ಜೀವನದ ಮಾರ್ಗ ಎತ್ತ ಸಾಗಿದೆ ಇವತ್ತು, ಅದು ತುಂಬಾ ಜಟಿಲವಾಗಿದೆ ಎಂಬುದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಆಡುವುದೊಂದು, ಮಾಡುವುದೊಂದು, ಚಿಂತನೆಯನ್ನು ಇಟ್ಕೊಳ್ಳೋದೊಂದು ಇನ್ನೊಂದು. ಹೀಗಾಗಿ ಇವತ್ತು ನಾವು ಮನುಷ್ಯರ ಕಾಣ್ತಾ ಇದ್ದೀವೇನೋ, ಆದರೆ ನಮ್ಮ ವಿಚಾರಗಳು, ನಮ್ಮ ಮಾತುಗಳು ಎಷ್ಟು ಕ್ರೂರವಾಗಿವೆ, ಎಷ್ಟು ವಿಚಿತ್ರವಾಗಿ ಎಂಬುದನ್ನ ಸ್ವಲ್ಪ ನಾವು ಇವತ್ತು ಮನೆ ಕಾಣಲೇಬೇಕಾಗಿದೆ. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಣ, ನಮ್ಮಲ್ಲಿ ಶಾಂತಿ ಸಮಾಧಾನ ನಾವು ತುಂಬಿಕೊಳ್ಳೋಣ. ಆವಾಗ ಮಾತ್ರ ಇತರರು ಕೂಡ ನಾವು ಶಾಂತಿ ಸಮಾಧಾನ ತುಂಬಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇಂತಿನಲ್ಲಿ ಪ್ರಾಯಶಃ ನಾವೆಲ್ಲರೂ ಕೂಡ ಭಗವದ್ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ಇರತಕ್ಕಂಥ ಮನೆಯ ದೇವರನ್ನು ಪೂಜಿಸಬೇಕು. ಗ್ರಾಮ ದೇವರುಗಳನ್ನ ನಾವು ವಿಶೇಷವಾಗಿ ಸ್ವಚ್ಛವಾಗಿಟ್ಟು ಆ ದೇವರ ಆರಾಧನೆ ಮಾಡಬೇಕು. ತನ್ಮೂಲಕ ಆ ಭಗವದ್ಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂತ ಮಾತನಾಡಲಿಕ್ಕೆ ಬಯಸ್ತಾ ತುಂಬಾ ಸಂತೋಷವಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಸಹ ನಮ್ಮೆಲ್ಲ ಚಿಂತೆಯನ್ನು ಮರೆತು ಆ ತಾಯಿಯ ಸೇವೆಯಲ್ಲಿ ಭಾಗಿಗಳಾಗಿದ್ದೇವೆ. ಆ ತಾಯಿ ಪುನಃ ಇವತ್ತು ವಿಶೇಷವಾಗಿ ಅಮೃತ ಮಹೋತ್ಸವ ನಿಮಿತ್ತವಾಗಿ ಇವತ್ತು ಈ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿಕೊಳ್ತಾ ಇದ್ದಾಳೆ. ಪ್ರಾಯಶಃ ಅಮೃತ ಮಹೋತ್ಸವ ಮುಂದಿನ ಪೀಳಿಗೆ ಸಿಕ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮಗೆಲ್ಲರೂ ಕೂಡ ಈ ಅವಕಾಶ ಸಿಕ್ಕಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಅಮೃತ ಪುತ್ರರು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಅಮೃತದ ಪುತ್ರರೇ. ಇನ್ನೊಂದು ವಿಷಯ ಹೊಸಸ್ಯ ಪುತ್ರ ಅಂತ ಹೇಳಿ ನಾವು ಹಿರಿಯರವರು ಹೇಳ್ತಾ ಇರ್ತಾರೆ, ನಾವೆಲ್ಲ ಅಮೃತದ ಪುತ್ರರು, ಭಗವಂತನ ಮಕ್ಕಳು ಅಂತ ಹೇಳಿ. ಅಮೃತ ಅಂತ ಹೇಳ್ಬಿಟ್ಟು ಭಗವಂತ, ಅವರ ಮಕ್ಕಳು ನಾವೆಲ್ಲರೂ ಕೂಡ ಅಲ್ವಾ. ಹೀಗಾಗಿ ಪ್ರಾಯಶಃ ಈ ಸಾಣೆ ಅಮ್ಮನ ಸನ್ನಿಧಿಯಲ್ಲಿ ಬಂದ್ಬೇಕಾದ್ರೆ ಪ್ರಾಯಶಃ ನಮಗೆ ಬಾಲಭಾವ ಬರದೇ ಇರುವುದಿಲ್ಲ. ನಾವೆಲ್ಲ ಸೊನ್ನೆ ಅವರು ಅಂತ ಅವನೇ ಸಹಜವಾಗಿ ಬಂದ್ಬಿಡ್ತಾರೆ. ಯಾಕೆ? ಆ ತಾಯಿಯ ಮುಗ್ಧವಾದಂತ ಸೌಂದರ್ಯ, ಆ ತಾಯಿಯ ಆಕರ್ಷಣೆ, ಆ ತಾಯಿ ಮೇಲೆಂದು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರಲ್ವ. ಸಾಣೆ ಅಮ್ಮ ಹೆಸರು ಯಾಕೆ ಬಂತು ಎಂಬುವಂತ ಜಿಜ್ಞಾಸೆ ತುಂಬಾ ಇತ್ತು. ಅದಕ್ಕೆ ಪರಿಹಾರವಾಗಿ ಯಾವುದು ಉತ್ತರಗಳನ್ನು ಇನ್ನೂ ಕೂಡ ಸಿಗಲಿಲ್ಲ. ಆದ್ರೆ ಒಂದೊಂದು ಮಾತು ನಾವು ಹೇಳಿಕ್ ಬಯಸ್ತಾ ಇದ್ದೇನೆ, ಅಮ್ಮ ಅಮ್ಮನೆಯ. ಆದ್ರೆ ಅಮ್ಮನ ಹತ್ರ ಹೋಗ್ಬೇಕಾದ್ರೆ ನಾನು ಸಣ್ಣವನಾಗಿ ಹೋಗ್ಬೇಕು. ಆಗಲೇ ಆ ಅಮ್ಮ ಏನ್ ಮಾಡ್ತಾಳೆ, ನಮಗೆಲ್ಲರೂ ಕೂಡ ಅನುಗ್ರಹ ಮಾಡ್ತಾಳೆ. ಹೀಗಾಗಿ ಸಣ್ಣವನಾಗಿ ನಾವು ಹೋದಾಗ ಅವಳು ಸಣ್ಣವನ್ನು ಅನುಗ್ರಹಿಸೋ ಅಮ್ಮ
ಈಗ ಸಾಣ್ಯಮಾಗಿದೆ ನಮಗೆಲ್ಲ ಕೂಡ ಅನುಭವಿಸ್ತಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ತಾಯಿ ಅದೇ ರೀತಿ ಅನುಭವವನ್ನು ಮಾಡ್ತಾ ಹೋಗ್ಲಿ. ಆಚಾರ್ಯ ಶಂಕರರು ಈಗ ಕ್ಷಮಾಪಣಾ ಸ್ತೋತ್ರದಲ್ಲಿ ಒಂದು ಸುಂದರವಾದಂತ ಮಾತನ್ನ ಉಲ್ಲೇಖ ಮಾಡ್ತಾರೆ. ಮತ್ಸಮಃ ಪಾತಕೀ ನಾಸ್ತಿ ಪಾಪಗ್ನಿ ತ್ವತ್ಸಮಾನಹಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು ಅಂತೇಳಿ. ಹೇ ತಾಯಿ ಜಗದಂಬೆ ಪರಮೇಶ್ವರಿ, ಶಾಂತಿಕ ಪರಮೇಶ್ವರಿ, ಮತ್ಸಮಃ ಪಾತಕೀ ನಾಸ್ತಿ, ನನ್ನಷ್ಟು ಅಧಮನು ಯಾವನೂ ಇಲ್ಲ. ಪಾಪಗ್ನಿ ತ್ವತ್ಸಮಾನೇ, ನಿನ್ನಷ್ಟು ಉತ್ತಮಳು ಕೂಡ ಯಾರೂ ಇಲ್ಲ. ಅಂದ್ರೆ ನಾನು ಅಧಮ, ನೀನು ಉತ್ತಮ. ಹೀಗಾಗಿ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು, ಇದನ್ನು ತಿಳ್ಕೊಂಡು ಅಮ್ಮ ನೀನು ಏನು ಮಾಡ್ಬೇಕು ಅದನ್ನು ಮಾಡು ಅಂತ ಹೇಳಿ. ಪ್ರಾಯಶಃ ಮಾನವ ಅಂತ ನಾವು ಸಣ್ಣತನದಲ್ಲೇ ಬರುತ್ತಾ ಇರ್ತೇವೆ, ಸಣ್ಣತನವನ್ನೇ ಚಿಂತನೆ ಮಾಡ್ತಾ ಇರ್ತೇವೆ, ಸಣ್ಣವರಾಗೇ ಇರ್ತೇವೆ. ಆದರೆ ನಾವು ಹುಟ್ಟಿಗೆ ಕೇಳಬೇಕಾದ್ರೆ ನಮ್ಮನ್ನು ಇಳಿಸ್ಲಿಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾರು? ಆ ಜಗನ್ಮಾತೆ. ಹೀಗಾಗಿ ಜಗದಂಬೆ ಜಗನ್ಮಾತೆ ಉತ್ತಮಳು, ಉತ್ತಮ ಸ್ಥಿತಿಯಲ್ಲಿ ಇರುವಂತವಳು. ನೀನು ಉತ್ತಮ ಸ್ಥಿತಿ ಇದ್ದೇನಮ್ಮ, ನಾನು ಅಧಮ ಸ್ಥಿತಿಯಲ್ಲಿ ಇದ್ದೇನೆ, ನೀನು ಏನ್ ಮಾಡ್ಬೇಕು ಅದನ್ನು ಮಾಡು ಅಂದ್ರೆ ನಮ್ಮನ್ನೆಲ್ಲರೂ ಕೂಡ ಉತ್ತಮ ಮಾರ್ಗಕ್ಕೆ ಒಯ್ದು ನಮ್ಮೆಲ್ಲರೂ ಕೂಡ ಉತ್ತಮಕ್ಕೆ ಏರಿಸಿ ಎಂಬುವಂತಹ ಪ್ರಾರ್ಥನೆಯನ್ನ ಆಚಾರ್ಯ ಶಂಕರರು ತುಂಬಾ ಸೂಕ್ಷ್ಮವಾಗಿ ಬೇಡ್ಕೊಳ್ತಾರೆ ಭಗವತಿ ಹತ್ರ. ಅಂದ್ರೆ ನಾನು ಕೆಳಮಟ್ಟದಲ್ಲಿ ಇರುವಂತವನು, ನೀನು ಮೇಲ್ಮಟ್ಟದಲ್ಲಿ ಇರುವಂತವಳು, ತಾಯಿಯಾದಂತ ನೀನು ನಮ್ಮೆಲ್ಲರೂ ಕೂಡ ಎತ್ತುಕೋ, ನಮ್ಮೆಲ್ಲರೂ ಕೂಡ ಉನ್ನತ ಮಟ್ಟಕ್ಕೆ ಒಯ್ಯಿ ಎಂಬಂತ ಚಿಂತನೆಯಲ್ಲಿ ಆ ಭಗವತಿಯಲ್ಲಿ ಆಚಾರ್ಯ ಶಂಕರರು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾಯಶಃ ನಾವೆಲ್ಲರೂ ಕೂಡ ಅದೇ ಪ್ರಾರ್ಥನೆಯನ್ನ ಆ ತಾಯಿಗೆ ಮಾಡೋಣ. ನಾವು ಮನುಷ್ಯ ಹುಟ್ಟಿದ್ದೇವೆ, ಹೇಗೆ ಬದುಕಬೇಕುವಂಥದ್ದು ನಮಗೆ ಕೊನೆಯದಲ್ಲೂ ಕೂಡ ತಿಳಿಯುವುದಿಲ್ಲ. ಕೊನೆಯ ಘಟ್ಟದಲ್ಲೂ ಕೂಡ ನಾವು ಹೇಗೆ ಬದುಕಬೇಕೆಂಬುದನ್ನು ಗೊತ್ತಾಗದೆ ಸಾಯ್ತಾ ಇರ್ತೇವೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾವು ಸಾಯ್ಬೇಕು ಅಳ್ತೇವೆ. ಯಾಕೆ ಅಳ್ತೇವೆ? ನಮ್ಮ ಜೀವನ ವ್ಯರ್ಥವಾಗಿ ಹೋಯ್ತಲ್ಲ, ಯಾವ ರೀತಿಯ ನನ್ನ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುವಂತ ಚಿಂತನೆ ಆವಾಗ ಇಟ್ಕೊಂಡು ಬಿಡ್ತದೆ. ಒಂದೊಮ್ಮೆ ನಾವು ಸಾಯ್ಬೇಕಾದ್ರೆ ನಗ್ತಾ ಸತ್ಬಿಟ್ರೆ ಪ್ರಾಯಶಃ ನಾವು ಜೀವನ ಸಾರ್ಥಕವಾದಂತೆ. ಅದು ನಗ್ತಾ ಸಾಯ್ತೇವ ನಾವು? ಇಲ್ಲ ರೀ, ನಗ್ತಾ ಸಾಯೋದೇ ಇಲ್ಲ. ಎಷ್ಟೇ ವಯಸ್ಸಾಗಿ ಸಾಯ್ಬೇಕಾದ್ರಲ್ಲಿ ಅವನು ಅಳ್ತಾ ಸಾಯ್ತಾನೆ. ಅಂದ್ರೆ ಯಾವ ರೀತಿ ಬದುಕಬೇಕಾಗಿತ್ತು ಆ ರೀತಿ ಬದುಕಲಿಲ್ಲ ಅನ್ನುವಂಥ ಸತ್ಯ ಅದು. ಈ ನಿಟ್ಟಿನಲ್ಲಿ ಪ್ರಾಯಶಃ ನಮ್ಮ ಬದುಕು ಪೂರ್ಣವಾಗಬೇಕಾದ್ರೆ ಆ ಪರಿಪೂರ್ಣ ಅಂತ ಜಗದಂಬೆ ನಮ್ಮನ್ನು ಏನ್ ಮಾಡಬೇಕು? ಒಳ್ಳೆಯ ಮಾರ್ಗ ಕೊಂಡೊಯ್ಬೇಕು. ಅಷ್ಟೆಲ್ಲ ನಮ್ಮನ್ನ ಅನುಗ್ರಹಿಸಿ ನಮ್ಮನ್ನ ಉತ್ತರಕ್ಕೇರಿಸಿ ಆವಾಗಲೇ ನಮ್ಮ ಬದುಕು ಸಾರ್ಥಕವಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನ ಆ ಜಗನ್ಮಾತೆ ಶಾಂತಿಕಾ ಪರಮೇಶ್ವರಿ ಸಾರ್ಥಕತೆಯನ್ನು ಪಡಿಸಲಿ ಅಂತ ಹೇಳಿ ಬಯಸ್ತಾ, ತುಂಬಾ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಈ ಮಂದಿರದಲ್ಲಿ ನೆರವೇರ್ತಾ ಇವೆ. ಪ್ರಾಯಶಃ 15 ವರ್ಷಗಳ ಹಿಂದೆ ಬಂದಾಗ ಈ ರೀತಿಯ ದೇವಸ್ಥಾನ ವಾತಾವರಣ ಇರಲಿಲ್ಲ ಇಲ್ಲಿ. ಆದರೆ ಇವತ್ತು ನೋಡಿದಾಗ ಮನಸ್ಸಿಗೇನೋ ಸಂತೋಷ, ಮನಸ್ಸಿಗೇನೋ ಆನಂದ. ಈ ಎಲ್ಲ ಆನಂದ ತಾಯಿಗೆ ಎಷ್ಟು ಆಗ್ತದೆಯೋ ಅಷ್ಟೇ ಮಕ್ಕಳಿಗೆ ನಮಗೂ ಕೂಡ ಆಗ್ತಾ ಇದೆ. ಯಾಕೆ? ನಾವೆಲ್ಲರೂ ಕೂಡ ಇಷ್ಟಪಟ್ಟು ಊಹಿಸಿ ಆ ತಾಯಿಯವ್ರನ್ನ ಬೆಳೀತಾ ಇದ್ದೇವೆ. ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತೇವೆ. ಆದರೆ ನಮ್ಮ ತಾಯಿ ವಾಸ ಮಾಡ್ತಕ್ಕಂಥ ಮನೆಯೂ ಕೂಡ ಚೆನ್ನಾಗಿರ್ಬೇಕು, ಸುವ್ಯವಸ್ಥಿತವಾಗಿರ್ಬೇಕು. ಅಲ್ಲಿಯೂ ಕೂಡ ಎಲ್ಲ ವಿಧವಾದಂತಹ ವೈವಿಧ್ಯತೆಯ ಪರಿಪೂರ್ಣತೆ ಬರಬೇಕೆಂಬಂತಹ ನಿಟ್ಟಿನಲ್ಲಿ ತುಂಬಾ ಸುಂದರವಾದಂತಹ ಪ್ರಾಕಾರವನ್ನು ಕಲ್ಪಿಸಿ, ತುಂಬಾ ಸುಂದರವಾದಂತಹ ಕೆತ್ತನೆಯನ್ನ ಮಾಡಿಸಿ ಈ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಿ ಒಳ್ಳೆ ಕೆಲಸ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ವಿದ್ವಾನ್ ವೆಂಕಟರಮಣ ಭಟ್ ಬಗ್ಗೋಡ್ ಇವರ ನೇತೃತ್ವದ ಆಡಳಿತದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇವೆ. ಪ್ರಾಯಶಃ ಈ ಎಲ್ಲ ಕಾರ್ಯಕ್ರಮಕ್ಕೆ ಶ್ರೀಯುತ ಗುರುನಾಥ ಗುರುಗಳವರು ಮಾರ್ಗದರ್ಶಿಯಾಗಿ ನಮಗೆಲ್ಲೂ ಕೂಡ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನೆಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಭಗವಂತನ ನಾವು ಮಾತಾಡಿ ಸಾಧ್ಯವಿಲ್ಲ, ಆದರೆ ಭಗವಂತನ ಸಮೀಪ ಯಾರು ಇರ್ತಾರೋ ಅವರ ಹತ್ರ ಮಾತಾಡಿದಾಗ ಭಗವಂತ ಮಾತಾಡುವಂತ ಆನಂದ ನಮ್ಗೆ ಸಿಗ್ತದೆ. ಅಂತ ಶಕ್ತಿ ಶ್ರೀಯುತ ಗುರುನಾಥ ಗುರು ಹೊಂದಿದ್ದಾರೆ ಅನ್ನುವಂಥದ್ದು ಮನಸ್ಸು ತುಂಬಾ ಸಂತೋಷವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರ ಮುಖಾಂತರ ತಾಯಿ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ, ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ನಮಗೂ ಕೂಡ ಇವತ್ತಿಲ್ಲಿ ಕರೆಸಿ ಆ ತಾಯಿಯ ಸೇವೆ ಮಾಡಿಕೊಳ್ಳುವ ಭಾಗ್ಯವನ್ನ ಇಲ್ಲಿಯ ಸಮಿತಿಯವರು ಒಲಿಸಿಕೊಟ್ಟಿದ್ದಾರೆ. ಪ್ರಾಯಶಃ ಶ್ರೀಯುತ ವೆಂಕಟರಮಣ ಆರ್ ನಾಯಕ್ ಅವರು, ಶ್ರೀಯುತ ಶೈಲೇಶ್ ನಾಯಕ್ ಅವರು, ಶ್ರೀಯುತ ರಾಘಪ್ಪ ದೇವೇಗೌಡರವರು ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರ್ತಾ ಇದೆ. ಪ್ರಾಯಶಃ ಯಾರೇ ಅಧ್ಯಕ್ಷತೆ ಇರಲಿ ಅದಕ್ಕೆ ಸಹಕರಿಸುವವರು ತಾವೇ ಅಲ್ವಾ?
ನೀವು ಸರ್ಕಸ್ ಬಿಟ್ಟು ಇಷ್ಟೆಲ್ಲ ಕಾರ್ಯಕ್ರಮ ಆಗ್ತಿದ್ದೇ ಇಲ್ಲ, ಖಂಡಿತವಾಗಿ ಕೂಡ ಸಾಧ್ಯವಿಲ್ಲ. ಪ್ರಾಯಶಃ ನನ್ನ ತಾಯಿಯ ಬಂದಿರದ ಕಾರ್ಯ ನಡೆಯುವಂತ ಇದೆ, ನಾನು ಸಹಕರಿಸಲೇ ಬೇಕು ಎಂಬಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತುಂಬಾ ಹೃದಯವಂತಿಕೆಯಿಂದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಇಷ್ಟು ವೈವಿಧ್ಯಮಯವಾಗಿ ನಡೆಸ್ಕೊಟ್ಟಿದ್ದೀರಿ. ಹೀಗಾಗಿ ನಾನು ಆ ಮೂರ್ತಿಯಲ್ಲಿ ಹೇಗೆ ಆ ತಾಯಿ ನೋಡ್ತಾ ಇದ್ದೇನೋ, ನಿಮ್ಮೆಲ್ಲರೂ ಕೂಡ ಆ ತಾಯಿ ನಾನು ನೋಡ್ತಾ ಇದ್ದೀನಿ. ಯಾಕೆ? ನಿಮ್ಮ ಮೂಲಕ ಆ ತಾಯಿ ಇಂಥ ಕೆಲಸ ಮಾಡ್ತಿದ್ದಾನಲ್ಲ. ಹೀಗಾಗಿ ತಮ್ಗೆಲ್ಲರೂ ಕೂಡ ಮಗದೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ. ಆ ತಾಯಿ ಅಂತ ಒಂದು ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಒದಗಿಸ್ಕೊಂಡೆ ಅಂತ ಪ್ರಾರ್ಥಿಸ್ತಾ ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಆ ತಾಯಿಯ ಸೇವೆಯ ಭಾಗ್ಯವನ್ನು ನೀಡಿದಂತಹ ದೊಡ್ಡವಂತ ತಮಗೆಲ್ಲರೂ ಕೂಡ ಪುನಃ ನಮನಗಳನ್ನು ಅಭಿನಂದನೆ ಸಲ್ಲಿಸ್ತಾ ಒಳ್ಳೆಯದಾಗಲಿ. ಆ ತಾಯಿಯ ಸೇವೆ ಪುನಃ ನಮ್ಮಿಂದ ನೆರವೇರಲಿ. ಆದಷ್ಟು ಬೇಗ ಪುನಃ ಆ ತಾಯಿಯ ಸೇವೆ ಮಾಡುವಂತಹ ಭಾಗ್ಯ ನನಗೂ ಕೂಡ ಪುನಃ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಿರ್ವಹಿಸಿದ ತಮಗೆಲ್ಲರೂ ಕೂಡ ಮಗುನೊಮ್ಮೆ ನಮನಗಳನ್ನು ಅಭಿನಂದನೆ ಸಲ್ಲಿಸ್ತಾ ನಮ್ಮನ್ನು ಸ್ವಾಗತಿಸಿದ ನನ್ನ ಮಾತೆಯರಿಗೆ, ಕುಟುಂಬ ಸ್ವಾಗತ ನನ್ನ ಮಾತೆಯರಿಗೆ, ನನ್ನ ಆತ್ಮೀಯ ಮಿತ್ರರಿಗೆ, ನನ್ನ ಸಮಾಜ ಬಾಂಧವರಿಗೆ ಮತ್ತು ಇಲ್ಲೇ ಸಕಲ ಭಕ್ತ ವೃಂದದವರಿಗೆ ಎಲ್ಲರೂ ಕೂಡ ಪುನಃ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ 25 ನಿಮಿಷಗಳ ಮಾತುಗಳಿಗೆ ವಿರಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಇತಿ ಶ್ರೀಮನ್ನಾರಾಯಣ ಸ್ತುತಿಯ